ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ಮತ್ತೊಂದು ಇಯರ್ಫೋನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು ಒಂದು ಕ್ಲಾವ್ ಬ್ರ್ಯಾಂಡ್ ಒಂದು ವೈರ್ಡ್ ಇಯರ್ಫೋನ್ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಒಂದು ತುಂಬ ದೊಡ್ಡದಾಗಿರೋ ಬಾಕ್ಸ್ ಇದೆ. ಸೊ ಈ ಒಂದು ಬಾಕ್ಸ್ನಲ್ಲಿ ಒಂದು ಇಯರ್ಫೋನ್ ಜೊತೆ ಮತ್ತೇನಾದರೂ ಎಕ್ಸೆಸರೀಸ್ ಇದೆಯಾ, ಮತ್ತು ಇದರ ಒಂದು ಬೆಲೆ ಏನು, ಒಂದು ಸೌಂಡ್ ಕ್ವಾಲಿಟಿ ಹೇಗಿದೆ, ಮತ್ತು ಇದರ ಒಂದು ಡಿಸೈನ್ ಹೇಗಿದೆ, ಸಂಪೂರ್ಣವಾಗಿ ನಿಮಗೆ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಇದ್ರ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ನೋಡ್ತಾ ಇದ್ರೆ ಒಂದು ಕ್ಲಾವ್ ಬ್ರ್ಯಾಂಡ್ ಒಂದು ಇಯರ್ಫೋನ್ಸ್ ಅಂತ ಹೇಳ್ಬೋದು. ತುಂಬ ದೊಡ್ಡದಾಗಿದೆ ಬಾಕ್ಸ್ ನೋಡೋಕ್ಕೆ. ಸೊ ಹಿಂದ್ಗಡೆ ಭಾಗದಲ್ಲಿ ಇದೆ ಒಂದು ಕ್ಲಿಯರಾಗಿ ಕಾಣುತ್ತೆ, ಇದನ್ನು ಓಪನ್ ಮಾಡಿಲ್ಲ ಅಂದರೂ ಸಹಿತ. ಸೊ ಇದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಇದೆ. ಜಸ್ಟ್ ಪುಲ್ ಔಟ್ ಮಾಡೋಣ, ನಂತರ ಇದರೊಂದು ಸ್ಪೆಸಿಫಿಕೇಶನ್ ನಿಮಗೆ ತೋರಿಸ್ತೀನಿ ಬಾಕ್ಸ್ನ ಮೇಲ್ಗಡೆ ಏನಿದೆ ಅಂತ. ಸೊ ನೋಡ್ತಾ ಇರೋ ಒಂದು 10mm ಒಂದು ಸ್ಪೀಕರ್ ಸೈಜ್ ಇದೆ, 120 ಸೆಂಟಿಮೀಟರ್ ಇದೊಂದು ಲೆಂತ್ ಇದೆ ಅಂತ ಹೇಳ್ಬೋದು. ಆಮೇಲೆ 3.5 ಆಡಿಯೋ ಜಾಕ್ ಇದೆ. ಸೊ ನಂತರ ಈ ಒಂದು ಇಯರ್ಫೋನ್ ನಿಮ್ಮೊಂದು iOS ಡಿವೈಸ್ಗಳಿಗೆ, ಅಂದರೆ ಐಫೋನ್ ಮತ್ತು ಆ್ಯಂಡ್ರಾಯ್ಡ್ ಮೊಬೈಲ್ಗಳಿಗೆ ಇದು ಕಂಫರ್ಟೇಬಲ್ ಆಗುತ್ತೆ. ಸೊ ನಂತರ ಒಂದು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಏನೆಲ್ಲ ಬಂದಿದೆ ಒಂದು ಬಾಕ್ಸ್ನ ಜೊತೆ ಅಂತ. ಸೊ ನೋಡ್ತಾರೆ, ಒಂದು ಇಯರ್ಫೋನ್ನ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಮತ್ತು ಇಯರ್ಬಡ್ಸ್ ಮತ್ತು ಒಂದು ಪೌಚ್ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಒಂದು ಯೂಸರ್ ಮ್ಯಾನುವಲಲ್ಲಿ ಇದು ಇಯರ್ಫೋನನ್ನು ಯಾವ ರೀತಿ ಯೂಸ್ ಮಾಡಬೇಕನ್ನೋ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಂತರ ಒಂದು ಪೌಚ್ ಅಂತ ಹೇಳ್ಬೋದು. ಪೌಚ್ ತುಂಬ ಇಂಪಾರ್ಟೆಂಟ್ ಇಯರ್ಫೋನ್ಸ್ಗೆ, ಯಾಕಂದರೆ ಒಂದು ಪೌಚ್ನಲ್ಲಿ ಸೇಫಾಗಿ ನಮ್ಮ ಇಯರ್ಫೋನ್ಸ್ಗಳನ್ನ ಟ್ರಾವೆಲ್ ಮಾಡುವಾಗ ಇಟ್ಕೋಬೋದು, ಇಲ್ಲಾಂದರೆ ಕಟ್ಟಾಗಿಬಿಡ್ತವೆ ಒಂದು ವೈರ್ ಅಂತ ಹೇಳ್ಬೋದು. ಸೊ ನಂತರ ಒಂದು ಪೌಚ್ಗೆ ಯಾವುದೇ ಒಂದು ಜಿಪ್ ಇಲ್ಲ ಮೇಲ್ಗಡೆ ಭಾಗದಲ್ಲಿ. ಬಟ್ ಈ ಒಂದು ಇಯರ್ಫೋನ್ ಇದ್ರ ಜೊತೆ ಇನ್ಸರ್ಟ್ ಮಾಡಿದ ಮೇಲೆ ಆಟೋಮೆಟಿಕ್ ಅದು ಮೇಲ್ಗಡೆ ಇದೆಲ್ಲ ಅಂಟ್ಕೊಂಡು ಬಿಡುತ್ತೆ, ಯಾವುದೇ ಕಾರಣಕ್ಕೂ ಇಯರ್ಫೋನ್ ಹೊರಗಡೆ ಬರಲ್ಲ. ಸೊ ನಂತರ ಒಂದು ಎಕ್ಸ್ಟ್ರಾ ಇಯರ್ಬಡ್ಸ್ ಅಂತ ಹೇಳ್ಬೋದು. ಒಂದು 2 ಪೇರ್ ಎಕ್ಸ್ಟ್ರಾ ಇಯರ್ಬಡ್ಸ್ ಇದೆ. ಇದು ಅದ್ರ ಜೊತೆ ಬಂದರೆ ಇಯರ್ಫೋನ್ಸ್ ಬೇಡ ಅಂತಂದರೆ ಇದನ್ನು ನಿಮ್ಮ ಒಂದು ಕಿವಿ ಸೈಜ್ಗೆ ತಕ್ಕಂತೆ ಇದನ್ನು ನೀವು ಸೆಟ್ ಮಾಡ್ಕೋಬೋದು. ಸೊ ನಂತರ ಇಯರ್ಫೋನ್ ನೋಡ್ತಾ ಇದ್ರೆ ಒಂದು ನೋಡೋಕ್ಕೆ ತುಂಬ ಲುಕ್ ಆಗಿದೆ. ಇಯರ್ಫೋನು ಬ್ಲ್ಯಾಕ್ ಕಲರ್ನಲ್ಲಿದೆ. ಸೊ ಒಂದು 3.5mm ಆಡಿಯೋ ಜಾಕ್ನ ಜೊತೆ ಈ ಒಂದು ಇಯರ್ಫೋನ್ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಇಯರ್ಫೋನ್ ಕೇವಲ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ಗೆ ಅಷ್ಟೇ ಅಲ್ಲದೆ, ನೀವೇನು ಮಾತ್ರ ಏನಾದರೂ iOS ಡಿವೈಸ್ಗಳಿದ್ರೆ, ಐಫೋನ್, ಐಪ್ಯಾಡ್ ಅಥವಾ ಒಂದು ಮ್ಯಾಕ್ ಇತ್ತು ಅಂದರೆ ಅಲ್ಲೆಲ್ಲ ಒಂದು ಐಫೋನ್ ಡಿವೈಸ್ಗಳಿಗೂ ಇದು ಸಪೋರ್ಟ್ ಆಗುತ್ತೆ. ಒಂದು ಆ್ಯಂಡ್ರಾಯ್ಡ್ ಡಿವೈಸ್ಗಳಿಗೂ ಇದು ಸಪೋರ್ಟ್ ಆಗುತ್ತೆ. ಸೊ ಇದರ ಒಂದು ವೈರ್ ಕ್ವಾಲಿಟಿ ನೋಡೋದಾದರೆ ಒಂದು ವೈರ್ ಕ್ವಾಲಿಟಿ ತುಂಬ ಒಂದು ಸ್ಮೂತ್ ಆಗಿದೆ ಅಂತ ಹೇಳ್ಬೋದು. ಸೊ 120 ಸೆಂಟಿಮೀಟರ್ ಇದೆ, ಅಂದರೆ ಒಂದು 1 ಮೀಟ್ರಿಗಿಂತ ಹೆಚ್ಚು ಒಂದು ಲೆಂತ್ ಇದೆ. ಇನ್ನು ನೀವು ಶಾರ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದು ಆಪ್ಷನ್ ಕೂಡ ನಿಮಗೆ ಇದೆ. ಈ ರೀತಿಯಾಗಿ ನೀವು ಶಾರ್ಟ್ ಮಾಡ್ಕೋಬೋದು, ನಿಮ್ಮ ಒಂದು ಲೆಂತ್ ಜಾಸ್ತಿ ಬೇಡ ಅಂತಂದರೆ. ಸೊ ನಂತರ ಇಲ್ಲಿ ಮಲ್ಟಿ ಫಂಕ್ಷನಲ್ ಬಟನ್ ಇದೆ ನೋಡಿ. ಈ ಒಂದು ಮಲ್ಟಿ ಫಂಕ್ಷನಲ್ ಬಟನಲ್ಲಿ ಮೈಕ್ರೋಫೋನ್ ಇದೆ. ನೀವು ಇದನ್ನು ಕಾಲ್ ಸಹಿತ ಕಾಲಲ್ಲಿ ಮಾತಾಡ್ಬೋದು ಈ ಒಂದು ಇಯರ್ಫೋನ್ ಒಂದು ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಫೋನಲ್ಲಿ. ಸೊ ನಂತರ ಇಲ್ಲಿ ಕಾಲ್ ಪಿಕ್ ಮಾಡೋಕ್ಕೆ ಒಂದು ಎಕ್ಸ್ಟ್ರಾ ಬಟನ್ ಇದೆ, ಮತ್ತು ವ್ಯಾಲ್ಯೂಮ್ ಅಪ್ ಮತ್ತು ವ್ಯಾಲ್ಯೂಮ್ ಡೌನ್ ಬಟನ್ ಇದೆ. ಸೊ ಮಲ್ಟಿ ಫಂಕ್ಷನ್ ಇರತಕ್ಕಂಥ ಒಂದು ಫೀಚರ್ ಇದೆ ಒಂದು ಇಯರ್ಫೋನಲ್ಲಿ ಅಂತ ಹೇಳ್ಬೋದು. ಸೊ ನಂತರ ಒಂದು ನಿಮ್ಮ ಲೆಂತನ್ನು ನೀವು ಏನಾದರೂ ಒಂದು ಕಿವಿಲಿ ಹಾಕೊಂಡಾಗ ನೆಕ್ಗೆ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಬೈಕಲ್ಲಿ ನೀವು ರೈಡ್ ಮಾಡುವಾಗ, ಸೈಕ್ಲಿಂಗ್ ಮಾಡುವಾಗ, ಜಿಮ್ ಮಾಡುವಾಗ ಇದನ್ನು ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದೊಂದು ಬೆಸ್ಟ್ ಫೀಚರ್ ಇದೆ ಅಂತ ಈ ಒಂದು ಇಯರ್ಫೋನಲ್ಲಿ ಅಂತ ಹೇಳ್ಬೋದು. ಸೊ ಇದಾದ ನಂತರ ಇದರ ಒಂದು ಡ್ರೈವರ್ಸನ್ನು ನೋಡೋಣ. ಡ್ರೈವರ್ಸಲ್ಲಿ ಲೆಫ್ಟ್ ಮತ್ತು ರೈಟ್ ಡ್ರೈವರ್ಸ್ ಎರಡು ಬ್ಲ್ಯಾಕ್ ಕಲರ್ನಲ್ಲಿದೆ. ಒಂದು ಎಡ್ಜಲ್ಲಿ ಒಂದು ಬ್ರ್ಯಾಂಡ್ ಸಿಂಬಾಲ್ನ ಮೆನ್ಷನ್ ಮಾಡಿದ್ದಾರೆ. ನಿಮ್ಮದು ಕಿವಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲ್ಲ ಇದು. ಆಮೇಲೆ ಇದು ಇಯರ್ಫೋನ್ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಬೆಸ್ಟ್ ಬ್ಯಾಸ್ ಎಫೆಕ್ಟನ್ನು ಕೊಡುತ್ತೆ. ಇದು ಕರೆಕ್ಟಾಗಿ ಕಿವಿಗೆ ಅಡ್ಜಸ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ. ಬಟ್ ಏನಪ್ಪ ಅಂದರೆ ಒಂದು ಇಯರ್ಫೋನ್ ಹಾಕೊಂಡ್ರೆ ಹೊರಗಡೆ ಮಾತಾಡೋದು ಏನು ಕೇಳಿಸೋದೇ ಇಲ್ಲ. ಸೊ ಜಸ್ಟ್ ಒಂದು ನಾನೊಂದು ಮ್ಯೂಸಿಕ್ ಟೆಸ್ಟನ್ನು ಮಾಡಿದ್ದೇನೆ, ಯಾವ ರೀತಿ ಒಂದು ಬ್ಯಾಸ್ ಎಫೆಕ್ಟ್ ಬರುತ್ತೆ ಅಂತ. ಒಂದು ಬೆಸ್ಟ್ ಬ್ಯಾಸ್ ಎಫೆಕ್ಟ್ ಮತ್ತು ಬೀಟ್ಸನ್ನು ಕೊಡುತ್ತೆ. ಒಳ್ಳೆಯ ಒಂದು ಸೌಂಡ್ ಕ್ವಾಲಿಟಿನ ಈ ಒಂದು ಇಯರ್ಫೋನಿಂದ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮಗೇನಾದರೂ ಒಂದು ಈ ಒಂದು ಪ್ರೈಸ್ ರೇಂಜಲ್ಲಿ ನೀವು ತೊಗೋಬೇಕಿತ್ತು ಅಂತಂದರೆ ನೀವು ಕೂಡ ಒಂದು ಖರೀದಿ ಮಾಡ್ಬೋದು. ಇದರ ಮತ್ತೆ ನನಗೆ ತುಂಬ ಇಷ್ಟ ಆಗಿರೋ ಫೀಚರ್ ಅಂತಂದರೆ ಅದು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ನೋಡಿರಲ್ಲ, ಒಂದು ಅತ್ಯುತ್ತಮವಾದ ಒಂದು ಫೀಚರ್ ಇರತಕ್ಕಂಥ ಒಂದು ಇಯರ್ಫೋನ್ ಅಂತ ಹೇಳ್ಬೋದು. ಸೊ ನಿಮಗೇನಾದರೂ ಒಂದು ಇಯರ್ಫೋನ್ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಅದನ್ನು ಖರೀದಿ ಮಾಡ್ಬೋದು. ಇದರ ಒಂದು ಬೆಲೆ ನಿಮಗೆ ಒಂದು 990 ರೂಪಾಯಿ ಇದೆ. ಒಂದು ಅಮೆಜಾನಲ್ಲಿ ಕೆಲವು ಸರಿ ನಿಮಗೆ ಒಂದು 790 ರೂಪಾಯಿಗೆ ಸಿಗುತ್ತೆ. ಆಫರ್ ನೋಡಿಬಿಟ್ಟು ನೀವು ಇದನ್ನು ಖರೀದಿ ಮಾಡ್ಬೋದು. ಇದೊಂದು ನೇರವಾದ ಲಿಂಕನ್ನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಜಸ್ಟ್ ಕ್ಲಿಕ್ ಮಾಡಿ ನೀವು ಇದನ್ನು ಬೈ ಮಾಡ್ಬೋದು. ಸೊ ಸಿಗೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.